5 ಗ್ಯಾರಂಟಿಗಳ ಸೌಲಭ್ಯ ಮಂಡ್ಯದ ಪ್ರತಿ ಮನೆ ಮನೆಗೂ ಮಹಿಳೆಯರಿಗೂ ತಲುಪ್ತಾ ಇದೆ. ಇದರಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಏನು ಮಾತನ್ನ ಕೊಟ್ಟಿದ್ವೋ ಅದು ಎಲ್ಲರ ಮನೆಗಳಿಗೆ ತಲುಪ್ತಾ ಇದೆ ಅಂತ ಹೇಳಿ ನನಗೆ ಬಹಳ ಸಂತೋಷ ಆಗಿದೆ. ಇವತ್ತು ಮಹಿಳೆಯರನ್ನ ಸಬಲೀಕರಣ ಮಾಡೋದು ನಮ್ಮೆಲ್ಲರ ಗುರಿ. ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಮಹಿಳೆಯರು ಉದ್ಯೋಗಕ್ಕಾಗಿ ಬೇರೆ ಬೇರೆ ಕಡೆ ಹೋಗ್ತಾ ಇರೋದನ್ನ ನಾವು ಗಮನಿಸಿದ್ದೇವೆ. ಅವರಿಗೆ ಮಂಡ್ಯದಲ್ಲೇ ಉದ್ಯೋಗವನ್ನ ಕೊಡಿಸ್ಬೇಕು ಅನ್ನೋದು ನನ್ನ ಗುರಿಯಾಗಿರೋದ್ರಿಂದ ಬಸರಾಳನಲ್ಲಿರುವಂತ 100 ಎಕರೆ ಜಾಗದಲ್ಲಿ ಗಾರ್ಮೆಂಟ್ಸ್ ಅನ್ನ ನಿರ್ಮಾಣ ಮಾಡಬೇಕು, ಜವಳಿ ಪಾರ್ಕ್ ಅನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸರ್ಕಾರದ ಮುಂದೆ ನಾವು ಒಂದು ಪ್ರಸ್ತಾವನೆಯನ್ನ ಇಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಬಸರಾಳ್ನಲ್ಲಿ ಮಹಿಳೆಯರಿಗಾಗಿ 10,000 ಮಹಿಳೆಯರಿಗೆ ಉದ್ಯೋಗವನ್ನ ಕೊಡಬೇಕು ಅಂತ ಹೇಳಿ ಬಸರಾಳ್ನಲ್ಲಿ ಮಹಿಳೆಯರಿಗೆ ಗಾರ್ಮೆಂಟ್ಸ್ ಅನ್ನ ನಿರ್ಮಿಸಲು ನಮ್ಮ ಸಚಿವರನ್ನು ಕೂಡ ಕೇಳ್ಕೊಂಡಿದೀವಿ. ಅವರು ಕೂಡ ಅದಕ್ಕೆ ತಾತ್ವಿಕವಾದ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆ ಗಾರ್ಮೆಂಟ್ಸ್ ಅನ್ನ ನಿರ್ಮಿಸಿ ನಿಮ್ಮ ಜೀವನಕ್ಕೆ ದಾರಿದೀಪ ಆಗುವಂತ ಕಾರ್ಖಾನೆಯನ್ನ ಬಸರಾಳ್ನಲ್ಲಿ ನಿರ್ಮಿಸುವಂತ ಗುರಿ ನಮ್ಮ ಮುಂದೆ ಇದೆ. ಇವತ್ತು ಏನು ನೀವೀಗ ನೋಡ್ತಾ ಇದ್ದೀರಿ, ಈ ಶುಗರ್ ಫ್ಯಾಕ್ಟರಿ, ಈ ವರ್ಷ ಹೊಸ ಶುಗರ್ ಫ್ಯಾಕ್ಟರಿಯನ್ನ ನಿರ್ಮಿಸಿ ಈ ಉಳಿಯುವಂತ ಖಾಲಿ ಜಾಗದಲ್ಲಿ ಸಾಫ್ಟ್ವೇರ್ ಪಾರ್ಕ್ ಅನ್ನ ನಿರ್ಮಿಸಬೇಕು. ಅಲ್ಲಿ ನಿಮ್ಮ ಮಕ್ಕಳಿಗೆ ಆಪಲ್, ಗೂಗಲ್, ಏನು ನೀವು ದೊಡ್ಡ ದೊಡ್ಡ ಕಂಪನಿಗಳನ್ನ ಬೆಂಗಳೂರಿನಲ್ಲಿ ನೋಡ್ತೀರಾ. ಈಗ ಬೆಂಗಳೂರಿಂದ ಇಲ್ಲಿಗೆ ಕೇವಲ 1 ಗಂಟೆಗಳ ಪ್ರಯಾಣ. ಬೆಂಗಳೂರಿನಲ್ಲಿ ಒಂದ್ ಕಡೆಯಿಂದ ಒಂದ್ ಕಡೆ ಹೋಗ್ಬೇಕಾದ್ರೆ 3 ಗಂಟೆಗಳ ಕಾಲ ಹಿಡಿತೆ. ನಿಮ್ಮ ಮಕ್ಕಳಿಗೆ ಮಂಡ್ಯದಲ್ಲೇ ಸಾಫ್ಟ್ವೇರ್ ಉದ್ಯೋಗವನ್ನ ಕೊಡಿಸಿ ಅವರು 1 ಲಕ್ಷ 2 ಲಕ್ಷ ಸಂಬಳವನ್ನ ತಗೊಳ್ಳೋದಂತ ಮಾಡುವಂತ ಗುರಿಯನ್ನ ನಮ್ಮ ಪ್ರೀತಿಯ ಮಂತ್ರಿಗಳು ನಾನು ಇಟ್ಕೊಂಡಿದ್ದೀವಿ. ನಾವು ಮಹಿಳೆಯರ ಪರ, ನಮ್ಮದು ಪ್ರೀತಿಯ ರಾಜಕಾರಣ, ಅಭಿವೃದ್ಧಿಯ ರಾಜಕಾರಣ, ಬಾವುಟದ ರಾಜಕಾರಣ ನಮ್ದಲ್ಲ, ದ್ವೇಷದ ರಾಜಕಾರಣ ನಮ್ದಲ್ಲ. ರಾಮ ನಮ್ಮವನು, ಹನುಮಂತ ನಮ್ಮವನು. ಯಾವನು ಕೊಲೆಗಡಕರು ಇನ್ನೊಬ್ರು ಬಂದು ನಮಗೆ ರಾಮನ ಹನುಮಂತನ ಭಕ್ತಿಯನ್ನ ಹೇಳ್ಕೊಡ್ಬೇಕಾಗಿಲ್ಲ. ಶನಿವಾರ ಶನಿಮಾತ್ಮನ ಪೂಜಿಸುವಂತವ್ರು ನಾವು, ನಿಮ್ಮಿಂದ ನಮಗೆ ಭಕ್ತಿಯನ್ನ ಹೇಳ್ಕೊಡ್ಬೇಕಾಗಿಲ್ಲ ಅಂತ ಹೇಳ್ತೀನಿ. ಅದೇ ರೀತಿ ನೀವು ಇಷ್ಟು ದಿನ ಏನು ತೊಂದರೆ ಕೊಡ್ತಿದ್ದಂತ ಕಾರೆಮನೆ ಗೇಟಿನ ರಸ್ತೆಯನ್ನ ನಮ್ಮ ಮಂತ್ರಿಗಳ ಸಹಾಯದಿಂದ ಕೇವಲ 48 ಗಂಟೆಗಳಲ್ಲಿ ಮಾಡಿ ನೀವೆಲ್ಲ ಇವತ್ತು ಆರಾಮಾಗಿ ಬರುವಂತದ್ದು ಮಾಡಿದೀವಿ. ನಿಮ್ಮ ಪ್ರತಿ ಊರಿನ ರಸ್ತೆಗಳನ್ನ ಡಾಂಬರೀಕರಣ ಮಾಡುವಂತ ಕೆಲಸವನ್ನ ಮಾಡ್ತೀನಿ. ನಿಮ್ಮ ಮನೆಗೆ ನಲ್ಲಿ ನೀರನ್ನ ನೀವೆಲ್ಲ ಹೋಗಿ ದೂರದಿಂದ ನೀರೆತ್ಕೊಂಡ್ ಬರಬಾರ್ದು ಅಂತ ಹೇಳಿ ಮನೆ ಮನೆಗೆ ನಲ್ಲಿ ಕೊಡುವಂತ ಯೋಜನೆಗೆ ನಾನು ಈಗಾಗಲೇ ಒಂದು 50-100 ಊರುಗಳಲ್ಲಿ ಶಂಕುಸ್ಥಾಪನೆಯನ್ನ ಮಾಡಿ ಕೆಲಸ ಮಾಡ್ತಾ ಇದೀವಿ. ಇದೆಲ್ಲ ಏನು ಕೆಲಸ ಮಾಡದಿರುವಂತ ಖಾಲಿ ಕೂತಿರುವ ರಾಜಕಾರಣಿಗಳ ಕಣ್ಣು ಕೆಂಪಾಗ್ಸಿದೆ. ಅವರು ಇಲ್ಲದೇ ಇರೋದನ್ನ ನಿಮ್ಮ ತಲೆಗೆ ತುಂಬ್ತಾರೆ. ನೀವ್ಯಾರು ತಲೆ ಕೆಡಿಸ್ಕೋಬೇಡಿ. ಮುಂದಿನ 4.5 ವರ್ಷ ಬರೀ ಅಭಿವೃದ್ಧಿಯ ಮಂಡ್ಯವನ್ನ ನೀವು ನೋಡ್ತೀರಾ. ನಿಮ್ಮ ಮಂಡ್ಯ ಬದಲಾಗುತ್ತೆ. ಮಂಡ್ಯದ ಮುಖ್ಯ ರಸ್ತೆಗೆ 33 ಕೋಟಿ ರೂಪಾಯಿಯಲ್ಲಿ ಅಭಿವೃದ್ಧಿಯನ್ನ ಮಾಡ್ತೀವಿ. ನಿಮ್ಮ 100 ಫೀಟ್ ರೋಡ್ ಅನ್ನ 5 ಕೋಟಿ ರೂಪಾಯಿನಲ್ಲಿ ಅಭಿವೃದ್ಧಿ ಮಾಡ್ತೀವಿ. ಮಂಡ್ಯ ನಗರದ ಎಲ್ಲಾ ರಸ್ತೆಗಳಿಗೆ ಡಾಂಬರೀಕರಣಕ್ಕೆ 15 ಕೋಟಿ ರೂಪಾಯಿಯನ್ನ ಈಗ ಎತ್ತಿಟ್ಟಿದ್ದೀವಿ. ಮಂಡ್ಯ ಗ್ರಾಮಾಂತರ ಪ್ರದೇಶದ ಎಲ್ಲ ರಸ್ತೆಗಳು ಇವತ್ತೇನು ತುಳಿಗೇನಹಳ್ಳಿಯಿಂದ ಹಿಡಿದು ಚಾಮಲಾಪುರದಿಂದ ಹಿಡಿದು ಅಲ್ಲೆಗೆರೆಯಿಂದ ಹಿಡಿದು ಮುತ್ತೇಗೆರೆ ಬಸವರಾಜ ರೋಡ್ ಇಂದ ಹಿಡಿದು ಎಲ್ಲ ರಸ್ತೆಗೂ ಡಾಂಬರೀಕರಣ ಮಾಡೋದಕ್ಕೆ ಶೀಘ್ರದಲ್ಲೇ ಟೆಂಡರ್ ಅನ್ನ ಕರಿತೀವಿ. ನಿಮಗೆಲ್ಲರಿಗೂ ಉತ್ತಮವಾದ ರಸ್ತೆ, ನೀರು, ಕಾರ್ಖಾನೆ ಕೊಡೋದು ನಮ್ಮ ಮುಂದಿರುವ ಉದ್ದೇಶ. ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಯನ್ನ ಮಾಡಿದ್ರ. ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದ ಎಲ್ಲ ಅಧಿಕಾರಿ ವರ್ಗದವರಿಗೂ, ಡಿಸಿಸಿ ಬ್ಯಾಂಕ್ನವರಿಗೂ, ಮಕ್ಕಳ ಮತ್ತು ಅಭಿವೃದ್ಧಿಯ ಇಲಾಖೆಯವರಿಗೂ ಹೃದಯಪೂರ್ವಕವಾದ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಒಂದೇ ಒಂದೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಂಡ್ಯ ಜಿಲ್ಲೆಯ